ಸ್ಕೂಲಲ್ಲಿ ಜೈ ಅವರು ಟೀಚರ್ ಜೊತೆ ಜಗಳ ಮಾಡಿ ಲಾಂಗ್ ಬೆಲ್ ಹೊಡೆದ್ರು ಸರ್. ಟೀಚರ್ ಪ್ರಿನ್ಸಿಪಲ್ ಸರ್ಗೆ ಕಂಪ್ಲೇಂಟ್ ಮಾಡಿದ್ರು. ಸರ್ ಏನೋ ಮಕ್ಕಳನ್ನ ಕಳ್ಸೋದಕ್ಕಾಗಲ್ಲ ಅಂದ್ರು. ಪಾಪ ಟೀಚರ್ ಅರ್ಟ್ ಆಗಿ ರಿಸೈನ್ ಮಾಡಿ ಹೊರಟೋದ್ರು. ಜೈ ಮಾತ್ರನೇ ಅಲ್ಲ ಅಭಿ, ಶ್ರೇಯ ಚೇಷ್ಟೆ ಕೂಡ ಹೆಚ್ಚಾಗೋಗಿದೆ. ಬೆಳಗ್ಗೆ ನನ್ನ ಕೆಳಗೆ ಬೀಳಿಸಿದ್ಲು. ಸೊಂಟದ ನೋವು ಇನ್ನೂ ಕಮ್ಮಿ ಆಗಿಲ್ಲ. ಮಕ್ಕಳನ್ನ ಸ್ವಲ್ಪ ಕಂಟ್ರೋಲಲ್ಲಿ ಇಡ್ಬೇಕಪ್ಪ. ಒಂಟಿ ಹೆಂಗ್ಸಾಗಿದ್ರು ನಿನ್ ತಾಯಿ ನಿನ್ನ ದಿವ್ಯನ ಎಷ್ಟ್ ಚೆನ್ನಾಗಿ ಬೆಳೆಸಿದ್ರು. ಈಗ ನೀವಿಬ್ರು ಇದ್ರೂ ಕೂಡ ಮಕ್ಕಳನ್ನ ಒಳ್ಳೆಯವರಾಗಿ ಬೆಳೆಸ್ತಾ ಇದ್ರೆ ಹೇಗೆ? ಹೌದು ಸರ್, ಎಡವಾಗಿ ಬಗ್ಗದ್ದು ಮರವಾಗಿ ಬಗ್ಗುತ್ತಾ ಅಂತಾರೆ. ಮಕ್ಕಳನ್ನ ಈಗಲೇ ಡಿಸಿಪ್ಲಿನ್ ಅಲ್ಲಿ ಇಡ್ಲಿಲ್ಲ ಅಂದ್ರೆ ನಾಳೆ ಡಿಸ್ಟರ್ಬೆನ್ಸ್ ಆಗಿ ತಯಾರಾಗ್ತಾರೆ. ನಿಲ್ಸ್ತೀರಾ ನಿಮ್ ಚಾಡಿನ? ಯಾವಾಗ್ಲೂ ನಮ್ಮ ಮಕ್ಕಳನ್ನ ಆಡ್ಕೊಳ್ಳೋದೇನಾ ನಿಮ್ ಕೆಲ್ಸ? ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ ಶಶಿ? ಮಕ್ಕಳನ್ನ ತುಂಬಾ ಮುದ್ದು ಮಾಡಿ ನೀನೇ ಹಾಳು ಮಾಡ್ತಾ ಇದೀಯಾ. ಇವತ್ತು ಸ್ಕೂಲಲ್ಲಿ ಜೈ ಏನ್ ಮಾಡಿದಾನ್ ಗೊತ್ತಾ? ಅವ್ರು ಚಿಕ್ಕ ಮಕ್ಳು ರೀ, ಮಕ್ಳು ಚೇಷ್ಟೆ ಮಾಡ್ದೆ ಇನ್ನೇನ್ ಮಾಡ್ತಾರೆ? ಅಂದ್ರೆ ಆ ಚೇಷ್ಟೆ ಮಿತಿ ಮೀರಿದ್ಯಮ್ಮ. ಟೀಚರ್ಸ್ ಭಯ ಪಡ್ತಾ ಇದ್ದಾರೆ. ಅದಕ್ಕೇನೆ ಮಕ್ಕಳನ್ನ ಸ್ವಲ್ಪ ಮಿತಿಲಿ. ಫಸ್ಟ್ ನಿನ್ ಲಿಮಿಟ್ ಅಲ್ಲಿ ನೀರು ಕೇಶ್ವ. ನೀನ್ ಈ ಮನೆಯವನಲ್ಲ, ಕೆಲಸದವನು, ಮರಿಬೇಡ. ಸಾಕು ಶಶಿ, ಕೇಶವನ ಕೆಲ್ಸದವನು ಅಂತೀಯ? ಸಂಬಳ ತಗೊಂಡ್ ಕೆಲಸ ಮಾಡೋರ್ನ ಕೆಲ್ಸದವನು ಅಂದೆ ಇನ್ನೇನ್ ಅನ್ಬೇಕು? ಕೇಶವ ಯಾರು ಎಂತವನು ಅಂತ ನಿನ್ಗೆ ಗೊತ್ತಿಲ್ವಾ? ಯಾರು ಕೇಶ್ವ? ನಿಮಗ್ ತಮ್ಮನ ಇಲ್ಲ ನನ್ ಗಂಡನ? ಇದಕ್ಕೂ ಮುಂಚೆ ನಮ್ಮ ಅಣ್ಣನ ಜೊತೆ ಕೆಲಸ ಮಾಡ್ತಿದ್ದ, ಆಮೇಲೆ ನಿಮ್ ಜೊತೆ ಕೆಲಸ ಮಾಡ್ತಿದ್ದ, ಈಗ ನಮ್ ಜೊತೆ ಕೆಲಸ ಮಾಡ್ತಿದ್ದಾನೆ. ಅಷ್ಟೇ ಅಲ್ವಾ? ಸರ್ ಅಷ್ಟೇನಮ್ಮ. ಮಕ್ಕಳನ್ನ ಶಿಸ್ತಿನಲ್ಲಿ ಇಟ್ಕೋಬೇಕು ಅನ್ನೋದು ಒಳ್ಳೇದೇ ಅಲ್ವೇನಮ್ಮ? ನಾಳೆ ದಿನ ಮಕ್ಳು ಕೆಟ್ಟ ದಾರಿ ಹಿಡಿದ್ರೆ ನಾವೇ ಅಲ್ವಾ ನೋವು ಪಡ್ಬೇಕು? ಯಾವ್ದಕ್ಕೂ ಕೆಲ್ಸಕ್ ಬರ್ಲಿಲ್ಲ ಅಂದ್ರೆ ಹೇಗ್ ಬದುಕ್ತಾರ ಹೇಳು? ನೀವ್ ಯಾವ ಕೆಲ್ಸಕ್ ಬರ್ತೀರಾ? ಯಾಕೆ ನೀವು ಬದುಕ್ತಿಲ್ವಾ? ವರ್ಷಗಟ್ಲೆಯಿಂದ ಈ ಮನೇಲಿ ಇದ್ಕೊಂಡ್ ಫ್ರೀ ಆಗಿ ತಿಂತಿದಿರಲ್ಲ. ಶಶಿ, ದೊಡ್ಡವರು ಚಿಕ್ಕವರನ್ನ ಗೌರವ ಇಲ್ವಾ? ಆ ಗೌರವನ ಅವ್ರು ಉಳಿಸ್ಕೋಬೇಕು ಅಂದ್ರೆ ಕಾಮ್ ಆಗಿರೋದಕ್ ಹೇಳಿ. ನನ್ ಮಕ್ಳ ಬಗ್ಗೆ ಮಾತಾಡಿದ್ರೆ ನಾನ್ ಸುಮ್ನಿರಲ್ಲ. ಅವಳಿಗೆ ತುಂಬಾ ಗರ್ವ ಬಂದ್ಬಿಟ್ಟಿದೆ ಚಂದ್ರಿಕಾ. ಬಾಯಿಗೆ ಏನ್ ಬರುತ್ತೋ ಅದನ್ನೇ ಮಾತಾಡ್ತಿದ್ದಾಳೆ. ಅದೊಂದೇ ಅಲ್ಲ ರೀ, ಪೊಗರು ಅಹಂಕಾರ ಎಲ್ಲ ತಲೆಗೆ ಹತ್ತಿದೆ. ಮಾಮಿ ಬಂದ್ರಾ? ನಡೀರಿ, ಸ್ನಾನ ಮಾಡಿಸಿ ಸ್ನಾಕ್ಸ್ ಕೊಡ್ತೀನಿ. 1 ನಿಮಿಷ. ಜೈ ಶ್ರೇಯಾ.